ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಾಕಿಸ್ತಾನ್ ಆವಾಗ ಯಾವ ರೀತಿ ಮೊಂಡಾಟ ಪ್ರದರ್ಶನ ಮಾಡುತ್ತೆ, ಯಾವ ರೀತಿ ಜಗತ್ತಿನ ಮುಂದೆ ಹುಚ್ಚತನವನ್ನು ಪ್ರದರ್ಶನ ಮಾಡುತ್ತೆ, ತನ್ನ ಹೇಳಿಕೆಯ ಮೂಲಕವೇ ಪಾಕಿಸ್ತಾನ್ ನಗೆ ಪಾಟಲಿಗೆ ಗುರಿಯಾಗೋದನ್ನು ತಾವೆಲ್ಲರೂ ಕೂಡ ಕಂಡಿದ್ದೀರಿ. ಅದರಲ್ಲೂ ಪಾಕಿಸ್ತಾನ್ ಕಾಶ್ಮೀರ ನಮ್ಮದಾಗುತ್ತೆ, ಕಾಶ್ಮೀರ ನಮ್ಮ ಭಾಗ ಅಂತ ಹೇಳಿದಾಗಲೆಲ್ಲ ಭಾರತದ ಒಬ್ಬ ಚಿಕ್ಕ ಮಗುವು ಕೂಡ ಪಾಕಿಸ್ತಾನದ ಮಾತನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ. ಕಾರಣ ಪಾಕಿಸ್ತಾನ ಕೆಪಾಸಿಟಿ ಏನು, ಪಾಕಿಸ್ತಾನದ ಯೋಗ್ಯತೆ ಏನು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಈಗ ಮೊನ್ನೆ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ POK ಅಸೆಂಬ್ಲಿಯಲ್ಲಿ ನಿಂತು ಹೇಳೋದೇನಂತಂದರೆ, ಕಾಶ್ಮೀರ ನಮ್ಮ ಜೀವನ ರೇಖೆ ಇದ್ದ ಹಾಗೆ, ಕಾಶ್ಮೀರ ಇವತ್ತಲ್ಲ ನಾಳೆ ಮುಂದೆ ಒಂದಿನ ಪಾಕಿಸ್ತಾನದ ಭಾಗ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿರೋದು ಭಾರಿ ನಗೆಪಾಟಲಿಗೆ ಕಾರಣ ಆಗಿದೆ. ಇವರಿಗೆ ಪಾಕಿಸ್ತಾನವನ್ನೇ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪಾಕಿಸ್ತಾನದ ಪ್ರಜೆಗಳೇ ಈತನ ಮಾತನ್ನು ಕೇಳ್ತಾ ಇಲ್ಲ. ಪಾಕಿಸ್ತಾನದ ಅಕ್ಕಪಕ್ಕ ಇರುವಂತಹ ದೇಶಗಳೇ ಹುಡುಕಿ ಬಂದು ಇವರನ್ನ ಹೊಡಿತಾ ಇದ್ದಾರೆ. ಬಲೂಚಿಸ್ತಾನದ ಪ್ರಜೆಗಳೇ ಪಾಕಿಸ್ತಾನದ ಸೈನಿಕರನ್ನ ಅಟ್ಟಾಡಿಸ್ಕೊಂಡು ಹೊಡಿತಿದ್ದಾರೆ. ಈ ಸಂದರ್ಭದಲ್ಲಿ ಕಾಶ್ಮೀರ ನಮ್ಮ ದೇಶದ ಭಾಗ ಆಗುತ್ತೆ ಅಂತ ಹುಚ್ಚುತನದ ಹೇಳಿಕೆಯನ್ನು ಕೊಟ್ಟಿರೋದು ಭಾರತದ ಜೊತೆಗೆ ಪಂಗಾ ತಗೊಂಡಂಗಿದೆ. ಪಾಕಿಸ್ತಾನ್ ಏನು ಹೇಳ್ತಾ ಇದ್ದೀನಿ, ಯಾವ ದೇಶದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋ ಕನಿಷ್ಠ ಜ್ಞಾನವೂ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಶಹಬಾಜ್ ಶರೀಫ್ನ ಈ ಮಾತಿಗೆ ಪ್ರಧಾನಿ ಮೋದಿ ಅವರು ಉತ್ತರ ಕೊಡೋದಿರಲಿ, ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ಓಮರ್ ಅಬ್ದುಲ್ಲಾ ಸಾಕು ಬಹುಶಃ ಶಹಬಾಜ್ ಶರೀಫ್ಗೆ. ಓಮರ್ ಅಬ್ದುಲ್ಲಾನ ಮಾತುಗಳಿಗೆ ಕೌಂಟರ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಶಹಬಾಜ್ ಶರೀಫ್ಗೆ. ಆ ರೀತಿಯ ಸರಿಯಾದ ಟಾಂಗನ್ನು ಓಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಶಹಬಾಜ್ ಶರೀಫ್ಗೆ ಕೊಟ್ಟಿರುವಂಥದ್ದು. POK ಅಸೆಂಬ್ಲಿಯಲ್ಲಿ ಶಹಬಾಜ್ ಶರೀಫ್ ಹೇಳಿದ್ದೇನು ಅಂತಂದರೆ, ಮೊಹಮ್ಮದ್ ಅಲಿ ಜಿನ್ನಾ ಈ ಹಿಂದೆಯೂ ಹೇಳಿದ್ರು, ಕಾಶ್ಮೀರ ಪಾಕಿಸ್ತಾನದ ಜೀವನ ರೇಖೆ ಇದ್ದ ಹಾಗೆ, ಇವತ್ತಲ್ಲ ನಾಳೆ ಕಾಶ್ಮೀರ ಪಾಕಿಸ್ತಾನದ ಅಂಗ ಆಗುತ್ತೆ, ಅದು ನಮ್ಮ ಭಾಗ ಆಗುತ್ತೆ, ಆಗಿಯೇ ಆಗುತ್ತೆ ಅನ್ನುವಂಥ ಮಾತನ್ನು ಶಹಬಾಜ್ ಶರೀಫ್ ಹೇಳಿರೋದು. ಇದಕ್ಕೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಸರಿಯಾಗಿಯೇ ಟಾಂಗ್ ಕೊಟ್ಟಿದ್ದಾರೆ. ನಿನಗೆ ನಿನ್ನ ಹತ್ರ ಇರೋದನ್ನೇ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಇನ್ನು ನಮ್ಮ ಕಾಶ್ಮೀರ ಬೇಕಾ? ನಿಮ್ಮ ದೇಶನೇ ನಿನಗೆ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಲ್ಲಿ ಜನರ ಹೊಟ್ಟೆ ತುಂಬಿಸಪ್ಪ ಸಾಕು, ಆರ್ಥಿಕ ಪರಿಸ್ಥಿತಿ ಡೋಲಾಯಮಾನ ಆಗಿದೆ, ಇನ್ನು ಕಾಶ್ಮೀರ ತಗೊಂಡು ನೀನೇನು ಮಾಡೋದು? ನೇರವಾಗಿಯೇ ಕೌಂಟರ್ ಕೊಡುವಂತಹ ಕೆಲಸವನ್ನು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಮಾಡಿದ್ದಾರೆ. ಪ್ರತಿಯೊಂದು ಮಾತಿಗೂ ಕೌಂಟರ್ ಕೊಡುವಂತಹ ಕೆಲಸ ಓಮರ್ ಅಬ್ದುಲ್ಲಾ ಅವರಿಂದ ಆಗಿದೆ. ಅದು ವಾಸ್ತವ ಕೂಡ. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಏನಿದೆ ಈಗ, ಪಾಕಿಸ್ತಾನದ GDP ಏನಿದೆ, 1 kg ಗೋಧಿ ಹಿಟ್ಟು ತಗೊಳ್ಳೋಕ್ಕೂ ಕೂಡ 4 ಸರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಪಾಕಿಸ್ತಾನದವರಿಗೆ ಇರುವಾಗ ಕಾಶ್ಮೀರ ಬೇಕಂತೆ ಇವರಿಗೆ. ಶಹಬಾಜ್ ಶರೀಫ್ಗೆ ತನ್ನ ದೇಶದ ಜನರಿಗೆ ಉದ್ಯೋಗ ಕೊಡೋದಕ್ಕಾಗ್ತಾ ಇಲ್ಲ, ಕಾಶ್ಮೀರ ಬೇಕಂತೆ. ಶಹಬಾಜ್ ಶರೀಫ್ಗೆ ಪಾಕಿಸ್ತಾನದ ಜನರಿಗೆ ಕುಡಿಯೋ ನೀರು ಕೊಡೋಕ್ಕಾಗ್ತಾ ಇಲ್ಲ, ರೈತರ ಜಮೀನಿಗೆ ನೀರು ಹರಿಸೋಕ್ಕಾಗ್ತಾ ಇಲ್ಲ, ಕಾಶ್ಮೀರ ಬೇಕಂತೆ ಈ ಶಹಬಾಜ್ ಶರೀಫ್ಗೆ. ಕಾಮಿಡಿ ಮಾಡೋದಕ್ಕೂ ಒಂದು ಲಿಮಿಟ್ ಇರುತ್ತೆ ಮಾರಾಯ. ಕಾಮಿಡಿ ಮಾಡೋದಂದ್ರೆ ಈ ರೀತಿ ಕಾಮಿಡಿನ. ಕಾಶ್ಮೀರ ಇರೋದು ಭಾರತದಲ್ಲಿ, ಅದನ್ನು ನೆನಪಲ್ಲಿಟ್ಕೊಂಡು ಈ ಶಹಬಾಜ್ ಶರೀಫ್ ಮಾತಾಡಬೇಕಾಗಿತ್ತು. ಆದರೂ ಕಾಶ್ಮೀರದ ಮುಖ್ಯಮಂತ್ರಿ ಆಗಿರುವಂಥ ಓಮರ್ ಅಬ್ದುಲ್ಲಾ ಹೇಳಿದ್ದಾರೆ, ತನ್ನ ಬಜೆಟ್ನಲ್ಲಿ ಇಡೀ ಕಾಶ್ಮೀರದ ಜನರಿಗೆ ಉಚಿತ LPGಯನ್ನು ಅನೌನ್ಸ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರ ರಾಜ್ಯದ ಜನರು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸುವಂತಿಲ್ಲ ನಮ್ಮ ರಾಜ್ಯ ಭಾರತದಲ್ಲಿ ಅಂತ ಹೇಳಿದ್ದಾರೆ. ಅಲ್ಲಿನ ಓದುವ ವಿದ್ಯಾರ್ಥಿಗಳಿಗೆ ಫೀಸ್ ಕೊಡೋದು ಬೇಡ, ಉಚಿತ ಶಿಕ್ಷಣದ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಪಾಕಿಸ್ತಾನ ಈ ಕೆಲಸವನ್ನು ಮಾಡಬೇಕು ಅಂತಂದರೆ ಎಷ್ಟು ದುಡ್ಡು ಬೇಕು, ಅದನ್ನು ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಆ ಬ್ಯಾಲೆನ್ಸನ್ನು ಯಾವ ರೀತಿ ಮಾಡ್ತಾರೆ, ಇವೆಲ್ಲವೂ ಕೂಡ ದೊಡ್ಡ ಕ್ವಶನ್ ಆಗುತ್ತೆ.
ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ 2 ಅಂಶನ ಪಾಕಿಸ್ತಾನದಲ್ಲಿ ಇಂಪ್ಲಿಮೆಂಟ್ ಮಾಡಿ ನೋಡಲಿ ಈ ಶಹಬಾಜ್ ಶರೀಫ್. ಆವಾಗ ಕಾಶ್ಮೀರದ ಬಗ್ಗೆ ಮಾತಾಡಲಿ. ಕಾಶ್ಮೀರದ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆಯೂ ಇಲ್ಲ ಈ ಶಹಬಾಜ್ ಶರೀಫ್ಗೆ. ಈ ರೀತಿ ಪರಿಸ್ಥಿತಿ ಇದ್ದಾಗ ಈತನಿಗೆ ಕಾಶ್ಮೀರ ಬೇಕಂತೆ. ಮುಂದುವರೆದ ಭಾಗವಾಗಿ ಅಮಿತ್ ಶಾ ಕೂಡ ಈಗಾಗಲೇ ಸರಿಯಾದ ಕೌಂಟರನ್ನು ಶಹಬಾಜ್ ಶರೀಫ್ಗೆ ಕೊಟ್ಟಿದ್ದಾರೆ. ಈ ಪಾಕಿಸ್ತಾನದವರಿಗೆ ಮಾತಾಡೋದಕ್ಕೆ ಒಂದು ಚಟ. ಆವಾಗ ನೆನಪಾದಾಗ ಕಾಶ್ಮೀರವನ್ನು ನಾವು ತಗೋತೀವಿ. ನಿಮಗೆ ಯೋಗ್ಯತೆ ಇದ್ದರೆ ನಿಮ್ಮ ತಾಕತ್ತಿಗೆ ಪಕ್ಕದಲ್ಲಿರೋ ಬಲೂಚಿಸ್ತಾನನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ. ಬಲೂಚಿಸ್ತಾನದಲ್ಲಿರುವಂತಹ ಬಲೂಚಿಗಳನ್ನು ನಿಮಗೆ ಕಂಟ್ರೋಲಿಗೆ ತಗೊಳಕ್ಕಾಗ್ತಾ ಇಲ್ಲ. ಮೊನ್ನೆಯಷ್ಟೇ 82 ಪಾಕಿಸ್ತಾನಿ ಸೈನಿಕರನ್ನ ಹುಡುಕಿ ಹೊಡೆದು ಸಾಯಿಸಿದ್ರು ಬಲೂಚಿಗಳು. ಎಲ್ಲಿ ಪಾಕಿಸ್ತಾನದ ಸೇನಾ ವಾಹನಗಳು ಹೋಗ್ತಾ ಇರುತ್ತೋ ಅಲ್ಲಿ ಬಲೂಚಿಗಳು ಢಮ್ ಅಂತ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಪಾಕಿಸ್ತಾನದ ಸೈನಿಕರು ಉಡೀಸ್. ನಿಮ್ಮ ಬಗಲಲ್ಲಿರುವಂತಹ ನಿಮ್ಮ ಪಕ್ಕದಲ್ಲಿರುವಂತಹ ಬಲೂಚಿಗಳನ್ನ ನಿಮ್ಮ ಕಂಟ್ರೋಲ್ ತಗೊಳಕ್ಕಾಗ್ತಿಲ್ಲ. ನಮ್ಮ ಭಾರತದಲ್ಲಿರುವ ಕಾಶ್ಮೀರ ಬೇಕಾ ನಮಗೆ? ಹಗಲುಗನಸು ಕಾಣಬೇಡಿ, ಕನಸನ್ನ ಕಾಣದಕ್ಕೆ ಹೋಗಬೇಡಿ. ಕಾಶ್ಮೀರದ ಬಗ್ಗೆ ನೀವು ಯೋಚನೆ ಮಾಡಿದರೆ ಪಾಕಿಸ್ತಾನದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಅದರ ಅರ್ಥ ಪಾಕಿಸ್ತಾನವನ್ನು 2 ನಿಮಿಷದಲ್ಲಿ ಇಡೀ ಭೂಪಟದಿಂದ ಅಳಿಸಿ ಹಾಕುವ ತಾಕತ್ ನಮ್ಮ ಭಾರತಕ್ಕಿದೆ. ಇದು ನವ ಭಾರತ. ನೀನು ಅನ್ಕೊಂಡಂಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಶಹಬಾಜ್ ಶರೀಫ್ ಅನೇಕ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಆದರೆ ಕೊಡುವ ಹೇಳಿಕೆಗಳ ಬಗ್ಗೆ 1000 ಸರಿ ಯೋಚನೆ ಮಾಡಬೇಕು. ಇವರ ಮೆದುಳು ತಲೆಯಲ್ಲಿಲ್ಲ. ಹೀಗಾಗಿ ಈ ರೀತಿಯ ಸ್ಟೇಟ್ಮೆಂಟ್ಗಳು ಬರ್ತಾ ಇರುತ್ತೆ. ಕಾಶ್ಮೀರದ ಆರ್ಥಿಕತೆ ಯಾವ ಪರಿಸ್ಥಿತಿಯಲ್ಲಿದೆ? ಕಾಶ್ಮೀರಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಭರ್ಪೂರ್ ಯೋಜನೆಗಳೇನು? ಕಾಶ್ಮೀರ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಆಗೋದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ? ಅದರ 10% ಹೋಗ್ಲಿ 5% ಎಕನಾಮಿಕ್ ಸ್ಟೇಟಸ್ ಪಾಕಿಸ್ತಾನದ ಇದೆಯಾ? ಇಲ್ಲ. ಗೋಧಿ ಹಿಟ್ಟನ್ನು ಬೇರೆ ದೇಶದಿಂದ ತಗೊಳ್ಳುವಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕಿದೆ. ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೇಳೋದಕ್ಕೆ ಹೋಗಬೇಡಿ. ಸೈನ್ಯ ತಾಕತ್ ಇಡೀ ಜಗತ್ತಿಗೆ ಗೊತ್ತು. ಹೀಗಿದ್ದಾಗ ಯಾಕೆ ಸುಮ್ಮನೆ ಪಾಕಿಸ್ತಾನದ ಜನರನ್ನ ಯಾಮಾರಿಸಿ ಅವರನ್ನು ನೀವು ಈ ರೀತಿ ಮಳ್ಳು ಮಾಡ್ತೀರಿ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋದು. ಹೀಗಾಗಿ ಓಮರ್ ಅಬ್ದುಲ್ಲಾ ಹೇಳಿದ್ದಾರೆ, ತನ್ನ ಬಜೆಟ್ನ ಮೂಲಕ ಅಸೆಂಬ್ಲಿಯಲ್ಲಿಯೂ ಕೂಡ ಓಮರ್ ಅಬ್ದುಲ್ಲಾ ನೇರವಾಗಿ ಶಹಬಾಜ್ ಶರೀಫ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಓಮರ್ ಅಬ್ದುಲ್ಲಾ ಅವರ ಸ್ಟೇಟ್ಮೆಂಟ್ ಬಗ್ಗೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅರೆ ಶಹಬಾಜ್ ಶರೀಫ್, ನಿಮ್ಮ ಪಾಕಿಸ್ತಾನ ನೋಡ್ಕೊಳ್ಳೋದಕ್ಕೆ ನಿಮಗೆ ಆಗ್ತಾ ಇಲ್ಲ. ನಮ್ಮ ಕಾಶ್ಮೀರದ ಬಗ್ಗೆ ನೀವು ಯೋಚನೆ ಯಾಕೆ ಮಾಡ್ತೀರಿ? ನಿಮ್ಮ ಹತ್ರ ಏನಿದೆಯೋ ಅದನ್ನು ಸಂಭಾಳಿಸಿ ನೀವು ಸಾಕು. ಅಲ್ಲಿನ ಜನರಿಗೆ ನೀರು ಕೊಡಿ, ಊಟ ಕೊಡಿ, ಶಿಕ್ಷಣ ಕೊಡಿ, ಉದ್ಯೋಗ ಕೊಡಿ. ಅದನ್ನು ಕೊಡೋದಕ್ಕಾಗ್ತಾ ಇಲ್ಲ. ಸುಮ್ಮನೆ ಬಂದು ಕಾಶ್ಮೀರ ಬೇಕು ಅಂತಿದ್ದೀರಿ. ನಾವು ಕಾಶ್ಮೀರದಲ್ಲಿ ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಾ ಇದ್ದೀವಿ, ಉಚಿತ LPG ಕೊಡ್ತೀವಿ. ಅದರ ಅರ್ಧ ಭಾಗ ನಿಮ್ಮ GDP ಇದೆಯಾ? ಎಕನಾಮಿಕಲಿ ಕಂಪ್ಲೀಟ್ಲಿ ವೀಕ್ ಆಗಿರುವಂಥದ್ದು. GDP ರೇಷಿಯೋ ಬರ್ತಾ ಕಡಿಮೆ ಆಗ್ತಾ ಇದೆ. ವಿಶ್ವ ಬ್ಯಾಂಕ್ನ ಹತ್ರ ಸಾಲ ತಗೋತಾ ಇದ್ದೀರಿ. ಆ ಸಾಲ ತೀರಿಸೋದಕ್ಕೆ ಮತ್ತೆ ಅಮೆರಿಕದ ಹತ್ರ ಹೋಗ್ತೀರಿ, ಸಾಲ ಕೇಳ್ತೀರಿ. ಟ್ರಂಪ್ಗೆ ಬಕೆಟ್ ಹಿಡಿಯೋದು, ದುಡ್ಡು ತಗೊಂಡ್ಬರೋದು. ಈ ರೀತಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಿಮಗೆ ಕಾಶ್ಮೀರ ಬೇಕಾ? ಇದು ಓಮರ್ ಅಬ್ದುಲ್ಲಾ ಅವರ ಪ್ರಶ್ನೆ ಆಗಿದೆ. ಅಮಿತ್ ಶಾ ಕೂಡ ಈಗಾಗಲೇ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕಾಶ್ಮೀರ ಭಾರತದ ಭಾಗ, ಹಿಂದೆಯೂ ಇತ್ತು, ಮುಂದೆಯೂ ಇರುತ್ತೆ, ಈಗಲೂ ಇದೆ. ಅದ್ರ ಬಗ್ಗೆ ಹಗಲು ಕನಸು ಕಾಣಕ್ಕೆ ಹೋಗಬೇಡಿ. ಕಾಶ್ಮೀರದ ಬಗ್ಗೆ ನೀವು ಯೋಚನೆ ಮಾಡಿದರೆ ನಿಮ್ಮನ್ನೇ ಭೂಪಟದಿಂದ ಕಿತ್ತು ಹಾಕ್ತೀವಿ ಅನ್ನೋಂಥ ಮಾತನ್ನು ಹೇಳುವ ಮೂಲಕ ಒಂದು ಖಡಕ್ ಕೌಂಟರ್, ಒಂದು ಖಡಕ್ ಉತ್ತರವನ್ನು ಪಾಕಿಸ್ತಾನದ ಶಹಬಾಜ್ ಶರೀಫ್ಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.